ಆಸೆ ಖಂಡಿತವಾಗಿ ಎಲ್ಲರಿಗಿದೆ, ಆದರೆ ದುರಾಸೆ ಆಗಬಾರ್ದು ಅಂತ. ನನಗೂ ಕೂಡ ಆಸೆ ಇದೆ, ನನಗೂ ಕೂಡ ಅರ್ಹತೆ ಇದೆ. ಆ ಅರ್ಹತೆ ಇದೆ ಅಂತ ತಕ್ಷಣ ನಾನು ಏನಾದರೂ ಬೊಗಳ್ಬಿಡೋದಾ? ಈಗ ಬೊಗಳ್ತಾರಲ್ಲ BJP ಅವರು, ಆ ಥರ ಬೊಗಳ್ಕೊಂಡು ಹೋದ್ರಾಗತ್ತಾ? ಬೊಗಳದ ಆಸಯ ಅಂತಾರೆ ಅವ್ರಿಗೆ ಅಷ್ಟೇ. ಅದಕ್ಕೆ ಅರ್ಹತೆ ಇದೆ, ಅವಕಾಶಗಳು ಬಂದೇ ಬರುತ್ತೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈಗ ರಾಜನ್ ಅವರ ಹೇಳಿಕೆಯಿಂದ ಶಾಸಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತ. ನೋಡ್ರಿ, ಯಾರ್ಯಾರು ಏನೇನು ಮಾತಾಡೋದಕ್ಕೆ ನಾನು ಪ್ರತ್ಯೇಕಿಸಲು ಹೋಗೋಲ್ಲ. ಯಾಕಂದ್ರೆ ಅವ್ರ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಸರ್, ಈಗ ಏನೋ ಕೇಳ್ತಾ ಇದ್ದ ಅನುದಾನದ ಬಗ್ಗೆ ಏನಾದರೂ ಶಾಸಕರಿಗೆ ಅನುದಾನ ನೋಡ್ರಿ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವೆಲ್ಲನೇ ಆಗ್ತಾ ಇದ್ದಾವಲ್ಲ, ಆಗ್ತಾಯಿದೆ. ಕೆಲವಷ್ಟು ಜನ ಅವರ ನಿಷ್ಕಾಳಜಿಯಂಥ ಕೆಲಸಗಳು ಆಗಿಲ್ಲ ವಿನಃ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋಗಿಲ್ಲ. ಎಲ್ಲ ಹಂತದಲ್ಲಿ ದುಡ್ಡು ಕೊಡ್ತಾ ಇದೆ. ಯಾವ ಇಲಾಖೆಗೆ ದುಡ್ಡು ಬಂದಿಲ್ಲ ಅನ್ನೋದು ಹೇಳಿ ನನಗೆ, ಆ ಶಾಸಕರು ಪ್ರಶ್ನೆ ಮಾಡಲಿ. ಸುಮ್ಮನೆ ನೋಡಿ, ಯಾವುದೋ ವಿಚಾರಕ್ಕೆ ಏನೋ ಇಟ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಬೇರೆ ಹೊರಗಡೆ ಆರೋಪ ಮಾಡೋದು ಇದು ಸಹಜವಾದಂಥ ಮನುಷ್ಯನ ಗುಣ. ಅವ್ರಿಗೆ ಉದ್ದೇಶಗಳು ಬೇರೆ ಇದ್ದಾವೆ. ಆದರೆ ಈಗ ಸುಮ್ಮನೆ ಮಾಧ್ಯಮದ ಮುಂದೆ ಬೇರೆ ಬೇರೆ ರೀತಿ ಮಾತಾಡುವಂಥದ್ದು ಇದು ಸರಿಯಲ್ಲ. ಒಂದು ಪಕ್ಷದಲ್ಲಿ, ಒಂದು ನಾಯಕತ್ವದಲ್ಲಿ ಒಪ್ಪಿಕೊಂಡು ನಾವು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಬದ್ಧತೆ ಇಟ್ಕೊಂಡು, ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ನಡೆಯುವಂಥವ್ರು ಆಗಬೇಕು. ಇಂಥ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಸಚಿವ ಸ್ಥಾನ ಇರ್ಬೋದು, ಅದು ಬೇರೆ ಅಭಿವೃದ್ಧಿ ಕೆಲಸಗಳೇ ಇರ್ಬೋದು. ಆದರೆ ಸುಮ್ಮನೆ ಉದ್ದೇಶ ಬೇರೆ ಇಟ್ಕೊಂಡು ಏನೋ ಮಾತಾಡೋದು, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ಯಾರೇ ಇರಲಿ, BR ಪಾಟೀಲ್, ರಾಜು ಕಾಗೆ ಅವರು ಇರಲಿ, ಅವರು ಕೂಡ ಹಿರಿಯರಿದ್ದಾರೆ, ಅವರು ಇಷ್ಟು ಅನುಭವಿಸ್ತಿದ್ದಾರೆ. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ ಏನೇನೋ ಮಾತಾಡಿ ಮಾಧ್ಯಮದಲ್ಲಿ ಬಂದು ನಮ್ಮ ಮರ್ಯಾದೆಯನ್ನು ನಾವೇ ತಿಳ್ಕೊಳ್ಳೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ಆಸೆ ಖಂಡಿತವಾಗಿ ಎಲ್ಲರಿಗಿದೆ, ಆದರೆ ದುರಾಸೆ ಆಗಬಾರ್ದು ಅಂತ. ನನಗೂ ಕೂಡ ಆಸೆ ಇದೆ, ನನಗೂ ಕೂಡ ಅರ್ಹತೆ ಇದೆ. ಆ ಅರ್ಹತೆ ಇದೆ ಅಂತ ತಕ್ಷಣ ನಾನು ಏನಾದರೂ ಬೊಗಳ್ಬಿಡೋದಾ? ಈಗ ಬೊಗಳ್ತಾರಲ್ಲ BJP ಅವರು, ಆ ಥರ ಬೊಗಳ್ಕೊಂಡು ಹೋದ್ರಾಗತ್ತಾ? ಬೊಗಳದ ಆಸಯ ಅಂತಾರೆ ಅವ್ರಿಗೆ ಅಷ್ಟೇ. ಅದಕ್ಕೆ ಅರ್ಹತೆ ಇದೆ, ಅವಕಾಶಗಳು ಬಂದೇ ಬರುತ್ತೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈಗ ರಾಜನ್ ಅವರ ಹೇಳಿಕೆಯಿಂದ ಶಾಸಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತ. ನೋಡ್ರಿ, ಯಾರ್ಯಾರು ಏನೇನು ಮಾತಾಡೋದಕ್ಕೆ ನಾನು ಪ್ರತ್ಯೇಕಿಸಲು ಹೋಗೋಲ್ಲ. ಯಾಕಂದ್ರೆ ಅವ್ರ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಸರ್, ಈಗ ಏನೋ ಕೇಳ್ತಾ ಇದ್ದ ಅನುದಾನದ ಬಗ್ಗೆ ಏನಾದರೂ ಶಾಸಕರಿಗೆ ಅನುದಾನ ನೋಡ್ರಿ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವೆಲ್ಲನೇ ಆಗ್ತಾ ಇದ್ದಾವಲ್ಲ, ಆಗ್ತಾಯಿದೆ. ಕೆಲವಷ್ಟು ಜನ ಅವರ ನಿಷ್ಕಾಳಜಿಯಂಥ ಕೆಲಸಗಳು ಆಗಿಲ್ಲ ವಿನಃ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋಗಿಲ್ಲ. ಎಲ್ಲ ಹಂತದಲ್ಲಿ ದುಡ್ಡು ಕೊಡ್ತಾ ಇದೆ. ಯಾವ ಇಲಾಖೆಗೆ ದುಡ್ಡು ಬಂದಿಲ್ಲ ಅನ್ನೋದು ಹೇಳಿ ನನಗೆ, ಆ ಶಾಸಕರು ಪ್ರಶ್ನೆ ಮಾಡಲಿ. ಸುಮ್ಮನೆ ನೋಡಿ, ಯಾವುದೋ ವಿಚಾರಕ್ಕೆ ಏನೋ ಇಟ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಬೇರೆ ಹೊರಗಡೆ ಆರೋಪ ಮಾಡೋದು ಇದು ಸಹಜವಾದಂಥ ಮನುಷ್ಯನ ಗುಣ. ಅವ್ರಿಗೆ ಉದ್ದೇಶಗಳು ಬೇರೆ ಇದ್ದಾವೆ. ಆದರೆ ಈಗ ಸುಮ್ಮನೆ ಮಾಧ್ಯಮದ ಮುಂದೆ ಬೇರೆ ಬೇರೆ ರೀತಿ ಮಾತಾಡುವಂಥದ್ದು ಇದು ಸರಿಯಲ್ಲ. ಒಂದು ಪಕ್ಷದಲ್ಲಿ, ಒಂದು ನಾಯಕತ್ವದಲ್ಲಿ ಒಪ್ಪಿಕೊಂಡು ನಾವು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಬದ್ಧತೆ ಇಟ್ಕೊಂಡು, ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ನಡೆಯುವಂಥವ್ರು ಆಗಬೇಕು. ಇಂಥ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಸಚಿವ ಸ್ಥಾನ ಇರ್ಬೋದು, ಅದು ಬೇರೆ ಅಭಿವೃದ್ಧಿ ಕೆಲಸಗಳೇ ಇರ್ಬೋದು. ಆದರೆ ಸುಮ್ಮನೆ ಉದ್ದೇಶ ಬೇರೆ ಇಟ್ಕೊಂಡು ಏನೋ ಮಾತಾಡೋದು, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ಯಾರೇ ಇರಲಿ, BR ಪಾಟೀಲ್, ರಾಜು ಕಾಗೆ ಅವರು ಇರಲಿ, ಅವರು ಕೂಡ ಹಿರಿಯರಿದ್ದಾರೆ, ಅವರು ಇಷ್ಟು ಅನುಭವಿಸ್ತಿದ್ದಾರೆ. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ ಏನೇನೋ ಮಾತಾಡಿ ಮಾಧ್ಯಮದಲ್ಲಿ ಬಂದು ನಮ್ಮ ಮರ್ಯಾದೆಯನ್ನು ನಾವೇ ತಿಳ್ಕೊಳ್ಳೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ.